ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ನೋಡಲೇಬೇಕಾಗಿರುವಂಥ ಸ್ಟೋರಿ ಏನು. ಬೆಂಗಳೂರು ನಗರ ಜಿಲ್ಲೆಯ ಬೆಟ್ಟ ಹಲಸೂರು ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವ್ಯವಸ್ಥೆಗಳ ಆಗರವಾಗಿ ಮಾರ್ಪಟ್ಟಿರುವಂಥದ್ದು. ಬಹುತೇಕ ಏನು 24x7 ಆಸ್ಪತ್ರೆಯ ಒಂದು ವಿಚಾರದಲ್ಲಿ ಒಂದು ಆಸ್ಪತ್ರೆಯ ಒಂದು ವಿಚಾರಗಳನ್ನು ತಿಳಿಸುವಂಥದ್ದು. ಬಹುತೇಕ ಏನು ಒಂದು ಬೆಂಗಳೂರು ನಗರ ಭಾಗದಲ್ಲಿರುವಂಥ 45,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಏನು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯ ಹಾಗೂ ಸಿಬ್ಬಂದಿಗಳ ಕೊರತೆಯಿಂದಾಗಿ ಸಾರ್ವಜನಿಕರು ಹೈರಾಣ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಬಹುತೇಕ ಏನು ಒಂದು ಏನು ರಾಜಧಾನಿಗೆ ಕೂಗಳತೆ ದೂರದಲ್ಲಿರುವಂಥ ಏನು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ ಈ ಒಂದು ಮಟ್ಟಕ್ಕಾದರೆ ಇನ್ನು ನಗರ ಮತ್ತು ಗ್ರಾಮೀಣ ಭಾಗದ ಒಂದು ಆಸ್ಪತ್ರೆಗಳ ದುಸ್ಥಿತಿ ಏನಾಗಿರಬಹುದು. ಇನ್ನು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 24x7 ಏನು ಹೆರಿಗೆ ಕೇಂದ್ರಗಳು ಇತ್ತು, ಇದು ಕಳೆದ 1.5 ವರ್ಷಗಳಿಂದ ಸ್ಥಗಿತಗೊಂಡಿರುವಂಥದ್ದು. ಬಹುತೇಕ ಏನು ಇಲ್ಲಿನ ಭಾಗದ ಬಸರಿ ಮತ್ತು ಬಾಣಂತಿಯರ ಒಂದು ಪರಿಸ್ಥಿತಿ ಅಯೋಮಯವಾಗಿರುವಂಥದ್ದು. ಇನ್ನು ಮುಂದುವರೆದ ಭಾಗವಾಗಿ ಏನು ಒಂದು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಒಂದು ಬೆಡ್ನ ವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಅವ್ಯವಸ್ಥೆಗಳ ಅಗ್ರವಾಗಿ ಮಾರ್ಪಟ್ಟಿರುವಂಥ ಈಗ ನೋಡೋದಾದರೆ ಈ ಬೆಡ್ನಲ್ಲಿ ಬಹುತೇಕ ಏನು ಧೂಳುಮಯವಾಗಿರುವಂಥದ್ದು. ಈ ಒಂದು ಧೂಳನ್ನ ಕೈಗೆ ಮೆತ್ಕೊಂಡ್ರೆ ಕೈಗೆ ಸಿಗುವಂಥದ್ದು. ಇನ್ನು ಈ ಒಂದು ಭಾಗದಲ್ಲಿ ಬೆಡ್ನ ಒಂದು ಭಾಗದಲ್ಲಿ ಒಂದು ಕರ್ಟನ್ ಅಳವಡಿಸುತ್ತಾರೆ. ಈ ಒಂದು ಕರ್ಟನ್ ಎಷ್ಟು ಮಟ್ಟಿಗೆ ರೋಗಿಗಳಿಗೆ ಸೇಫ್ಟಿ ಆಗುತ್ತೆ ಮತ್ತು ಸೊಳ್ಳೆಗಳಿಗೆ ಯಾವ ಥರ ಇದಾಗುತ್ತೆ, ಒಟ್ಟಾರೆಯಾಗಿ ರಾಶಿ ಸೊಳ್ಳೆಗಳ ಅವ್ಯವಸ್ಥೆಗಳಾಗಿ ಈ ಒಂದು ಕರ್ಟನ್ನಲ್ಲಿ ಮಾರ್ಪಟ್ಟಿರುವಂಥದ್ದು. ಇನ್ನು ಬಹುತೇಕ ಏನು ಈ ಒಂದು ಕರ್ಟನ್ಗಳು ಎಲ್ಲ ಸಣ್ಣ ಮಟ್ಟದಲ್ಲಿ ಒಂದು ಕರ್ಟನ್ ಹಾಕಿ ಒಂದು ಸೊಳ್ಳೆ ಒಂದು ಪರದೆಯನ್ನು ಅಳವಡಿಸಿರುವಂಥದ್ದು. ಒಟ್ಟಾರೆಯಾಗಿ ಏನು ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯ ವ್ಯವಸ್ಥೆಗಳಲ್ಲಿ ಏನು ಇಷ್ಟೆಲ್ಲ ಒಂದು ದುಸ್ಥಿತಿಗೆ ಬಂದಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು. ಒಟ್ಟಾರೆಯಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಂಬಂಧಪಟ್ಟ ವಿಚಾರಕ್ಕೆ ಸ್ಫೂರ್ತಿ ನೀಡಿ ಮತ್ತೆ ಒಂದು ಎಚ್ಚೆತ್ತುಕೊಂಡು ಒಂದು ಮುಂದುವರಿಸ್ತಾರ ಇಲ್ಲ ಅನ್ನೋದು ಕಾದು ನೋಡಬೇಕಾಗಿದೆ. ಹೊಸಕೋಟೆಯಿಂದ ರಾಮು, ಅಶ್ವವೇಗ ನ್ಯೂಸ್, ಹೊಸಕೋಟೆ. ಎಸ್, ಇನ್ನು ಈ ಬಗ್ಗೆ ನಮ್ಮ ವಾಹಿನಿ ಜೊತೆ ಮಾತನಾಡಲಿಕ್ಕೆ ಡಾಕ್ಟರ್ ಶೈಲಕುಮಾರ್ ಇರುವಂಥದ್ದು, ಯಲಹಂಕ ತಾಲೂಕು ಆರೋಗ್ಯಾಧಿಕಾರಿ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಏನ್ ಸರ್ ಈ ಆಸ್ಪತ್ರೆಯ ಒಂದು ಅವ್ಯವಸ್ಥೆ, ಏನು ಹೇಳ್ತೀರಿ ಈ ಬಗ್ಗೆ? ಯಾವ ವಿಚಾರದ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಗಿಲ್ಲ ಸರ್. ನೋಡಿ, ಇವಾಗ ಒಂದು 40,000 ಜನ ಇರುವಂತಹ ಪ್ರದೇಶದಲ್ಲಿ ಏನು ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ನೋಡಿ, ಒಬ್ಬರೇ ಡಾಕ್ಟರ್ ಇರುವಂಥದ್ದು ಈ ಹಾಸ್ಪಿಟಲಲ್ಲಿ. ಯಾಕೆ ಅಂದರೆ ಸರಿಯಾದಂತಹ ಟ್ರೀಟ್ಮೆಂಟ್ಗಳಿಲ್ಲ, ಹಾಸ್ಪಿಟಲಲ್ಲಿ ಸರಿಯಾದಂತಹ ಶುಚಿತ್ವ ಕಾಪಾಡ್ತಾ ಇಲ್ಲ. ಈ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಈಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳ ಹುದ್ದೆ ಇರ್ತಕ್ಕಂಥದ್ದು ಒಂದೇನೆ. ಅದೇ ರೀತಿ ಇಲ್ಲಿ ತಾವು ಬೆಟ್ಟಲ್ಸೂರು ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಖಂಡಿತ, ಹೌದು ಹೌದು ಸರ್. ಬೆಟ್ಟಲ್ಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಿ ಡಾಕ್ಟರ್ ಯಶಸ್ವಿನಿ ಅಂತ ವೈದ್ಯಾಧಿಕಾರಿಗಳಿದ್ದಾರೆ, ಆಮೇಲೆ ಇಬ್ರು ಸ್ಟಾಫ್ ನರ್ಸ್ ಇದ್ದಾರೆ. ಅಲ್ಲಿ ಪ್ರತಿನಿತ್ಯ ರೋಗಿಗಳಿಗೆ ಏನು ಚಿಕಿತ್ಸೆ ಬೇಕೋ ಅದನ್ನ ಕೊಡ್ತಾ ಇದ್ದಾರೆ. ಯಾರಿಗೆ ಏನು ತೊಂದರೆ ಆಗಿದೆ ಅಂತ ನಮ್ ಗಮನಕ್ಕೆ ಯಾರು ತಂದಿಲ್ಲ. ಏನಾರು ಮೆಡಿಸಿನ್ ಅಥವಾ ಏನ್ ಟ್ರೀಟ್ಮೆಂಟ್ ಅಥವಾ ಅವ್ರ ಅವೈಲಬಿಲಿಟಿನ ಏನು ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲಲ್ಲ ಮೇಡಮ್. ಅದು ಇಲ್ಲ ಸರ್. ನೋಡಿ, ಈಗ ಆಸ್ಪತ್ರೆಯಲ್ಲಿ 16 ಜನ ಕೆಲಸಕ್ಕೆ ಇರುವಂತದ್ದು, ಅದೇ ಕೆಲಸ ಮಾಡ್ತಾ ಇರೋದು ಬರೀ 6 ಜನ ಅಂತ ಮಾಹಿತಿ ಬಂದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಲ್ಲ, ಈಗ ಕೌನ್ಸಿಲಿಂಗ್ ಟ್ರಾನ್ಸ್ಫರ್ಸ್ ನಡೀತಾ ಇದೆ, ಕೆಲವು ಪ್ರಮೋಷನ್ಗಳು ನಡೀತಾ ಇದೆ. ಪ್ರಮೋಷನ್ ಆಗ್ತಕ್ಕಂಥವ್ರು ಬೇರೆ PH ಗಳಿಗೆ ಹೋಗಿದ್ದಾರೆ. ಇಂದು ನಾಳೆ ಕೂಡ ಟ್ರಾನ್ಸ್ಫರ್ಸ್ ನಡೀತಾ ಇದೆ. ಅದರಲ್ಲಿ ಕೂಡ ಕೆಲವು ಟ್ರಾನ್ಸ್ಫರ್ ಆಗಿ ಬರ್ತಕ್ಕಂತ ಚಾನ್ಸಸ್ ಇದೆ. ಯಾರು ಬರದೇ ಇದ್ರೆ ಮತ್ತೆ ಗುತ್ತಿಗೆ ಆಧಾರದ ಮೇಲೆ ತಗೊಳ್ಳಿಕ್ಕೆ ಸರ್ಕಾರದವರು ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಖಾಲಿ ಹುದ್ದೆಗಳನ್ನ ಮಾಹಿತಿಯನ್ನ ತರಿಸ್ಕೊಂಡು ಭರ್ತಿ ಮಾಡ್ತಕ್ಕಂತ ಇದನ್ನ ತಗೊಂತಾರೆ. ಬಹುಶಃ ಈ ತಿಂಗಳು ಮುಗಿದ ನಂತರ ಅಲ್ಲಿ ಇರ್ತಕ್ಕಂತ ಖಾಲಿ ಹುದ್ದೆಗಳ ಸಮಸ್ಯೆ ಬಗೆಹರಿತೆ ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲಿನ ಜನರು, ಅಂದ್ರೆ ರೋಗಿಗಳ ಕತೆ ಏನಾಗಬೇಕು ಸರ್? ಅಂದ್ರೆ ಇನ್ನೂ 1 ತಿಂಗಳಾಗುತ್ತೆ ಅಂತ ಹೇಳ್ತಿದ್ದೀರಿ, ಅಲ್ಲಿವರೆಗೆ ಕತೆ ಏನಾಗಬೇಕು? ಜೊತೆಗೆ ಶುಚಿತ್ವ ಇಲ್ಲ ಅಲ್ಲಿ. ನಾವು ನೋಡ್ದಂಗೆ ಅಲ್ಲಿ ಶುಚಿತ್ವ ಕಂಡು ಬರ್ತಾ ಇಲ್ಲ. ಯಾಕೆ, ಏನಾಗ್ತಿದೆ ಅಲ್ಲಿ ಅಂತ? ಅಲ್ಲ, ಈಗ ಟ್ರೀಟ್ಮೆಂಟ್ ನಿಂತಿಲ್ಲ ಮೇಡಮ್. ಬರ ರೋಗಿಗಳಿಗೆ 60-70 ಜನ ಬಂದ್ರೆ ಟ್ರೀಟ್ಮೆಂಟ್ ಅನ್ನೋ ಪ್ರಶ್ನೆ ಅಲ್ಲ ಸರ್. ನೋಡಿ, ಶುಚಿತ್ವ ಇಲ್ಲ ಅಂದ್ರೆ ರೋಗ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತಲ್ವಾ? ರೋಗ ಇಲ್ದಿರೋರ್ಗು ರೋಗ ಬಂದ್ಬಿಡುತ್ತಲ್ವಾ? ಅಂದ್ರೆ ಒಂದು ಆಸ್ಪತ್ರೆ ಅಂದಾಗ ಸಹಜವಾಗಿ ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕಲ್ವಾ ಸರ್? ಹೌದು. ಮತ್ತೆ ಶೌಚಾಲಯದಲ್ಲಿ ನೀರಿಲ್ಲ ಸರ್. ಏನ್ ಹೇಳ್ತೀರಾ? ಕರೆಕ್ಟ್ ಆಗಿ ಶೌಚಾಲಯಕ್ಕೆ ನೀರ್ ಬರ್ಬೇಕಲ್ವಾ ಸರ್? ಅದ್ಯಾವುದೂ ಇಲ್ಲ. ಈಗ ಶುಚಿತ್ವನೇ ಇಲ್ಲ ಅಂದಾಗ ಆಸ್ಪತ್ರೆಗೆ ಜನ ಆದ್ರೂ ಹೇಗ್ ಬರ್ತಾರೆ? ಬಂದ್ರು ಅಲ್ಲಿ ರೋಗ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಹೇಗ್ ಬರುತ್ತೆ ಸರ್? ಇಲ್ಲ, ಶುಚಿತ್ವದ ಬಗ್ಗೆ ನಾವು ಗಮನ ಹರಿಸಿ ಅದನ್ನ ಸರಿ ಮಾಡ್ತೀವಿ.
ತಾವು ನಮ್ಮ ಗಮನಕ್ಕೆ ತಂದಿದ್ದೀರಾ, ಅದನ್ನ ಕೂಡಲೇ ಅದನ್ನ ವಿಸಿಟ್ ಮಾಡಿ ಅಲ್ಲಿ ಏನ್ ಪ್ರಾಬ್ಲಮ್ ಅಲ್ಲ ಸರ್, ನಿಮ್ಗೆ ಇಷ್ಟು ದಿನ ಗಮನಕ್ಕೆ ಬಂದಿರ್ಲಿಲ್ವಾ? ಯಾರು ನಿಮ್ ಗಮನಕ್ಕೆ ತಂದಿರ್ಲಿಲ್ವಾ? ಅಂದ್ರೆ ನೀವು ಆಸ್ಪತ್ರೆಗೆ ನೀವು ವಿಸಿಟ್ ಕೊಡಲ್ವಾ ಸರ್? ವಿಸಿಟ್ ಮಾಡಿದಾಗ ಆ ತರದ್ ಏನು ಸಮಸ್ಯೆ ನಮ್ಗೆ ಕಂಡು ಬಂದಿಲ್ಲ ಮೇಡಮ್. ಅಲ್ಲ ಸರ್, ನೀವು ಆಸ್ಪತ್ರೆಗೆ ವಿಸಿಟ್ ಕೊಟ್ಟಿಲ್ವಾ ಸರ್ ನೀವು? ಯಾಕಂದ್ರೆ ಎಂತವ್ರು ಹೋದವರು ಗೊತ್ತಾಗ್ಬಿಡುತ್ತೆ, ಶೌಚಾಲಯದಲ್ಲಿ ನೀರಿಲ್ಲ, ಅಷ್ಟು ತುಂಬಾ ಜನ ಬಂದು ಗಲೀಜಾಗಿ ಹೋಗೋದ್ರಿಂದ ಕಾಣಿಸ್ತಾ ಇದೆ. ಹೌದು, ಅದನ್ನ ಸರಿಪಡಿಸ್ತೀವಿ ಬಿಡಿ ನಾವು. ಅಂದ್ರೆ ಇಷ್ಟು ದಿನ ನೀವು ಹೋಗಿರ್ಲಿಲ್ವಾ ಸರ್ ಅಲ್ಲಿಗೆ? ಅಲ್ಲ, ನಾವು ನೋಡಿದೀವಿ ಆ ತರದ್ದು ಗಂಭೀರವಾದ ಸಮಸ್ಯೆ ಏನಿಲ್ಲ. ತಾವು ಹೇಳ್ತಾ ಇದ್ದೀರಾ, ನಾವು ಒಂದೊಂದ್ಸಲಿ ಮತ್ತೆ ವಿಸಿಟ್ ಮಾಡಿ ನೋಡ್ತೀವಿ. ಯಾಕೆಂದ್ರೆ ಸರ್ಕಾರಿ ಅಲ್ಲ, ನೀವು ಯಾವಾಗ ಹೋಗಿದ್ರಿ ರೀಸೆಂಟ್ ಆಗಿ? ಯಾವಾಗ ವಿಸಿಟ್ ಗ್ರೂಪ್ ಮಾಡಿದ್ರಿ ಸರ್ ಒಬ್ಬರೇನೆ ಅಲ್ಲಿ, ಹಾಸ್ಪಿಟಲ್ಗೆ? ಒಬ್ಬರೇ ಗ್ರೂಪ್ ಇರೋದ್ರಿಂದ ಎಲ್ಲಾ ಕೆಲಸವನ್ನು ಮಾಡ್ತಾ ಇರ್ತಾರೆ. ಏನೋ ಸಣ್ಣ ಪುಟ್ಟ ತೊಂದರೆ ಇರ್ಬೋದು, ಅದನ್ನ ಸರಿಪಡ್ಸೋಣ, ತೊಂದರೆ ಇಲ್ಲ. ಸರ್ ಇದು ಎಲ್ಲಿ ಸರ್ ಸಣ್ಣ ಪುಟ್ಟ ಸಮಸ್ಯೆ ಆಗುತ್ತೆ? ಶೌಚಾಲಯದಲ್ಲಿ ನೀರು ಬರ್ತಾ ಇಲ್ಲ, ಆಸ್ಪತ್ರೆ ಅಷ್ಟು ಗಬ್ಬೆದ ನಾರ್ತಾ ಇದೆ, ಅಂದ್ರೆ ಸರಿಯಾದಂತಹ ಎಷ್ಟು ಧೂಳಿದೆ ಆ ಹಾಸ್ಪಿಟಲ್ ಅಕ್ಕಪಕ್ಕ, ಅಷ್ಟೊಂದು ಸೊಳ್ಳೆಗಳು ಬರುತ್ತೆ. ಸೊಳ್ಳೆಯಿಂದ ಎಷ್ಟು ಹಾನಿಕಾರಕ ಅಂತ ನಿಮಗೆ ಗೊತ್ತಿರುತ್ತೆ, ನಾವು ಹೇಳ್ಬೇಕಾಗಿಲ್ಲ ಅದನ್ನ. ನೀವು ಸಣ್ಣ ಪುಟ್ಟ ಅಂತ ಹೇಳ್ತಿರಲ್ಲ ಸರ್, ಎಷ್ಟು ತಪ್ಪುಗಳಿದೆ, ಅದನ್ನ ಸರಿ ಮಾಡ್ಬೇಕಲ್ವಾ ಸರ್? ನೀವು ಎಷ್ಟು ದಿನ ಆಯ್ತು ಸರ್ ಹಾಸ್ಪಿಟಲ್ ವಿಸಿಟ್ ಮಾಡಿ? ನಾವು ಈಗ ಒಂದು 15 days ಹಿಂದೆ ವಿಸಿಟ್ ಕೊಟ್ಟಿದ್ವಿ. ಸರ್ 15 days ಆಗಿದೆ ನಿಮ್ಗೆ, ಅಂದ್ರೆ ಅದು ನಿಮ್ ಕಣ್ಣಿಗೆ ಬೀಳಲೇ ಅಲ್ವಾ ಸರ್ ಹಾಕಿದ್ರೆ? ಅಲ್ಲ, ಈಗ ತಾವ್ ಹೇಳ್ದಂಗೆ ಯಾವತ್ತೋ ಒಂದ್ ದಿವಸ ನೀರ್ ಬರ್ದೇ ಇರ್ಬೋದು. ನೀರೆಲ್ಲ ನಾವು ಇದ್ ಮಾಡ್ತಕ್ಕಂಥ, ಅದು ಗ್ರಾಮ ಪಂಚಾಯತಿಂದ ಸರಬರಾಜು ಆಗ್ತಕ್ಕಂಥದ್ದು. ಅಲ್ಲ ಸರ್, ಈಗ ನೀವು ಆಸ್ಪತ್ರೆಗೆ ಭೇಟಿ ನೀಡದ ಮೇಲೆ ಆಸ್ಪತ್ರೆ ಅಂದ್ರೆ ಅಕ್ಕಪಕ್ಕ ಏನು ನೋಡ್ತಿಲ್ವಾ ಸರ್ ನೀವು? ಅಲ್ಲಿ ಏನ್ ಆಗ್ತಿದೆ ಅಂತ ಗಮನಿಸ್ಬೇಕಲ್ವಾ ಸರ್? ಹೌದು, ಮಾಡೋಣ. ತಾವು ತಮ್ಮ ಗಮನಕ್ಕೆ ತಂದಿದ್ದೀರಾ, ತುಂಬಾ ಸಂತೋಷ. ಅದನ್ನ ರಿಪೇರಿ ಮಾಡೋಂತ ಕ್ರಮವನ್ನು ನಾವು ಖಂಡಿತ ತಗೊಂತೀವಿ. ಅಲ್ಲ ಸರ್, ಅಂದ್ರೆ ನಾವು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ, ಇದು ಸರಿ ಹೋಗ್ಬೇಕು ಸರ್. ನೀವು ಇದಕ್ಕೆ ಗಮನ ಹರಿಸಿ ಇದನ್ನ ಸರಿ ಮಾಡ್ಬೇಕು ಅಂತ ನಮ್ಮ ವಿನಂತಿ ಆಗಿರುವಂತದ್ದು. ಖಂಡಿತ ಖಂಡಿತ ನಮ್ಮ ಗಮನಕ್ಕೆ ತಂದಿದ್ರೆ ಅದನ್ನ ಸರಿಪಟ್ಟದ್ದು ನಮ್ಮ ಜವಾಬ್ದಾರಿ, ನಾವು ಮಾಡ್ತೀವಿ. ಓಕೆ ಸರ್, ಧನ್ಯವಾದ ನಮ್ಮ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಏನು ಇದು ಈ ರೀತಿ ಆಗಿರುವಂಥದ್ದು ಅಂದರೆ ಆಸ್ಪತ್ರೆಯಲ್ಲಿ ಶುಚಿತ್ವ ಇಲ್ಲ ಸರಿಯಾಗಿ. ಅವ್ರು ಕೇಳಿದ್ರೆ ಹೇಳ್ತಾರೆ ಇದು ಸಣ್ಣ ಪುಟ್ಟ ಒಂದು ತಪ್ಪುಗಳಾಗ್ತಿದೆ, ಅದನ್ನು ಸರಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆದರೆ ಖಂಡಿತ ನಾವು ಇದನ್ನು ಇಲ್ಲಿಗೆ ಹೀಗೆ ಬಿಡೋದಿಲ್ಲ, ಅದು ಸರಿ ಹೋಗಬೇಕು, ಸರಿ ಮಾಡಲೇಬೇಕು. ಯಾಕಂದರೆ ಸಾರ್ವಜನಿಕರು ನೋಡಿ, ಆ ಆಸ್ಪತ್ರೆಗೆ ಹೋದರೆ ರೋಗ ಇಲ್ಲದಿರೋರ್ಗೂ ರೋಗ ಬಂದುಬಿಡುತ್ತೆ. ಶೌಚಾಲಯದಲ್ಲಿ ನೀರಿಲ್ಲ, ಸೊಳ್ಳೆಗಳು ಅತಿಯಾಗಿದೆ, ಸರಿಯಾದಂತಹ ಕ್ಲೀನಿಂಗ್ ಅಲ್ಲೇ ನಡೀತಾ ಇಲ್ಲ. ಹೀಗಾದರೆ ಸಾರ್ವಜನಿಕರು ಹೇಗೆ ಒಂದು ಪ್ರಾಥಮಿಕ ಆಸ್ಪತ್ರೆಗೆ ಹೋಗ್ತಾರೆ ಚಿಕಿತ್ಸೆಗೆ? ಸಹಜವಾಗಿ ಯಾರು ಹೋಗ್ಲಿಕ್ಕೆ ಬಯಸೋದಿಲ್ಲ. ಇಲ್ಲದಿರೋ ರೋಗ ತಂದಿಟ್ಕೊಳ್ಳೋಕ್ಕೆ ಜನರಿಗೆ ಏನು ಬಂದಿದೆ ಸ್ವಾಮಿ? ಖಂಡಿತ ನೀವು ಆಸ್ಪತ್ರೆಗೆ ವಿಸಿಟ್ ಮಾಡಿದಾಗ ಈ ಆಸ್ಪತ್ರೆನ ಸರಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿ. ಅಲ್ಲಿ 16 ಜನ ಏನು ಹೆಸರಿಗೆ ಮಾತ್ರ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು, ಆದರೆ ಕೆಲಸ ಮಾಡ್ತಿರೋರು ಬರೀ 6 ಜನ. ಅದ್ರ ಬಗ್ಗೆ ಕೂಡ ಗಮನ ಕೊಟ್ಟು ಇದನ್ನು ಸರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ವಾಹಿನಿಯ ವಿನಂತಿ ಆಗಿದೆ.